ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಕ್ರಿಯೇಷನ್. ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಡಿಫ್ರೆಂಟ್ ಆಗಿರೋಂಥ ಇಯರಿಂಗ್ಸ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು. ಸೊ ಇದೇ ರೀತಿಯ 2 ಡಿಸೈನ್ಸನ್ನು ನಾನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಎಂಡ್ವರೆಗೂ ಈ ವಿಡಿಯೋನ ನೋಡಿ, ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಸೊ ನಾನಿವತ್ತು ಬರೀ 2 ಇಯರಿಂಗ್ಸ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾ ಯುನೀಕ್ ಆಗಿದೆ. ಹಾಗಾಗಿ ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ಇಯರಿಂಗ್ಸು ಎಷ್ಟು ಚೆನ್ನಾಗಿದೆ ನೋಡಿರಿ. ಇದು ಮಾತ್ರ ಅಂದರೆ ತುಂಬಾ ಸ್ಟೈಲಿಶ್ ಆಗಿರೋಂಥ ಜ್ಯುವೆಲ್ರಿನ ವೇರ್ ಮಾಡ್ತೀನಿ ಅಂತ ಅನ್ನೋರಿಗೆ ಇದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಎಲ್ಲಿ ಸಿಗುತ್ತೆ ಅಂತ ಹೇಳೋದಾದರೆ, ಇದು ಹರ್ಷ್ ಜ್ಯುವೆಲ್ಸ್ ಅಂತ ಇದ್ದಾರೆ ಮೈಸೂರಲ್ಲಿ. ಅವ್ರ ಹತ್ರ ಇದು ಅವೈಲಬಲ್ ಇರುತ್ತೆ. ನಿಮಗೇನಾದರೂ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನಾನು ಅವರ ನಂಬರನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಇದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಸೊ ತುಂಬಾ ಡಿಫ್ರೆಂಟ್ ಆಗಿದೆ. ಗೋಲ್ಡಿಗೆ ಅಲ್ಲಿ ಸ್ಟೋನ್ಸನ್ನು ಹಾಕಿದ್ದಾರೆ. ಒಂದೇ ಒಂದು ಲೈನಿನ ಫಿನಿಶಿಂಗ್ ಕೊಟ್ಟಿದ್ದಾರೆ. ತುಂಬಾ ಡಿಸೈನರ್ ಆಗಿರುವಂಥ ಇಯರಿಂಗ್ಸ್ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬಾ ಖುಷಿ ಆಗುತ್ತೆ. ಆಫೀಸ್ ವೇರಿಗಾಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ಸಿಗಾಗಿರ್ಬೋದು ಇದು ತುಂಬಾ ಚೆನ್ನಾಗಿ ಸೂಟಬಲ್ ಆಗುತ್ತೆ. ಸೊ ಇದು ಎಷ್ಟು ಗ್ರಾಮ್ ಅಂತ ಹೇಳೋದಾದರೆ, ಇದು ನಿಮಗೆ 3.280 ಗ್ರಾಮ್ಸಿಗೆ ಸಿಕ್ಬಿಡುತ್ತೆ. ಅಂದರೆ 3 ಗ್ರಾಮ್ 280 ಮಿಲಿ ಏನೋ ಆಗುತ್ತೆ. ತುಂಬಾ ಕಡಿಮೆ ಅಂತಲೇ ಅನಿಸ್ಬೋದು, ತುಂಬಾ ಕಡಿಮೆ ಗ್ರಾಮ್ಗೆ ಸಿಗುತ್ತೆ. ಬಟ್ ತುಂಬಾ ಗಟ್ಟಿ ಬರುತ್ತೆ ಇದು. ಯಾಕಂದರೆ ನೋಡೋದಕ್ಕೆ ತೆಳ್ಳಗಿದ್ರೂ ಕೂಡ ಇದರ ವೆಯ್ಟು ಇಲ್ಲಿ ಇದ್ದೇ ಇದೆ. ಹಾಗಾಗಿ ಸೊ ಇದನ್ನು ನೀವೇನಾದರೂ 22 ಕ್ಯಾರೆಟಲ್ಲಿ ಮಾಡಿಸ್ಕೊತೀರಾ ಅಂತಂದರೆ ಇದು ನಿಮಗೆ ಅರೌಂಡ್ ಒಂದು 20,000 ಕಾಸ್ಟ್ ಆಗುತ್ತೆ. ಅದೇ ನೀವು 18 ಕ್ಯಾರೆಟಲ್ಲಿ ಮಾಡಿಸ್ಕೊತೀನಿ ಅಂತಂದರೆ ಒಂದು 17,000ದಿಂದ 18,000 ಕಾಸ್ಟ್ ಆಗ್ಬೋದು. ಸೊ ಯಾರಿಗೆಲ್ಲ ಈ ರೀತಿಯ ಒಂದು ಟ್ರೆಂಡಿ ಇಯರಿಂಗ್ಸ್ ಹಾಕ್ಕೊಳ್ಳೋಕ್ಕೆ ಇಷ್ಟ ಆಗುತ್ತೆ ಅಂಥವ್ರು ಇದಕ್ಕೆ ಆಪ್ಟ್ ಮಾಡ್ಬೋದು. ತುಂಬಾ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಹಾಗೆಯೇ ಇದು ಅವರು ಆನ್ಲೈನ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ. ಹಾಗೆಯೇ ಅವ್ರ ಹತ್ರ ಇನ್ನೂ ತುಂಬಾ ಬೇರೆ ಬೇರೆ ಡಿಸೈನ್ಸ್ಗಳು ಕೂಡ ಇದ್ದಾವೆ. ಸೊ ಅವ್ರ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ಅದೆಲ್ಲ ಡೀಟೇಲ್ಸನ್ನು ಹೇಳ್ತಾರೆ. ಸೊ ಬನ್ನಿ ಈಗ ನೆಕ್ಸ್ಟ್ ಇಯರಿಂಗ್ಸ್ ಡಿಸೈನ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ನನ್ನ ಚಾನಲಲ್ಲಿ ನಾನು ತೋರಿಸುವಂಥ ಪ್ರತಿಯೊಂದು ವಿಡಿಯೋಗಳು ಕೂಡ ತುಂಬಾ ಯುನೀಕ್ ಆಗಿ ಇರುತ್ತೆ. ಸೊ ಪ್ರತಿಯೊಂದು ಡಿಸೈನ್ಸ್ ಕೂಡ ತುಂಬಾ ಯುನೀಕ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಈಗ ನಾನು ನಿಮಗೆ ತೋರಿಸ್ತಾ ಇರೋವಂಥ ಒಂದು ಇಯರಿಂಗ್ಸ್ ಡಿಸೈನ್ ಏನಿದೆ, ಇದರೊಳಗೆ ಒಂದು ಬಳ್ಳಿಯ ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದಾರೆ. ಅಂದರೆ ಒಂದು ಕ್ರೀಪರಿನ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ. ಸೊ ಇದಕ್ಕೆ ಎಲೆ ಅಂದರೆ ಯಾವ ರೀತಿ ಎಲೆ ಇರುತ್ತಲ್ಲ ಅದೇ ರೀತಿಯ ಒಂದು ಶೇಪನ್ನು ಕೊಟ್ಬಿಟ್ಟು ಈ ಒಂದು ಇಯರಿಂಗ್ಸನ್ನು ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಟ್ರೆಂಡಿ ಲುಕ್ಕನ್ನು ಕೊಡೋವಂಥ ಇಯರಿಂಗ್ಸ್ ಅಂತಲೇ ಹೇಳ್ಬೋದು. ಸೊ ಇದರ ವೆಯ್ಟ್ ಎಷ್ಟಾಗುತ್ತೆ ಅಂತ ಹೇಳೋದಾದರೆ, ಇದು ನಿಮಗೆ 5.260 ಗ್ರಾಮ್ಸಿಗೆ ಸಿಗುತ್ತೆ. ಅಂದರೆ 5 ಗ್ರಾಮು 260 ಮಿಲಿ, ಅಂದರೆ ಒಂದು ಹತ್ತತ್ರ ಒಂದು ಅರ್ಧ ತೋಲಕ್ಕಿಂತ 260 ಮಿಲಿ ಎಕ್ಸ್ಟ್ರಾ. ಸೊ ಅಷ್ಟಕ್ಕೆ ಇದು ಬಂದುಬಿಡುತ್ತೆ. ಬಟ್ ಐ ಬೆಟ್ ಯು ಇದು ಮಾತ್ರ ತುಂಬಾ ಬಾಳಿಕೆ ಬರುತ್ತೆ. ಹಾಗೆಯೇ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಈ ರೀತಿಯ ಇಯರಿಂಗ್ಸನ್ನು ಯಾರೂ ಕೂಡ ಪರ್ಚೇಸ್ ಮಾಡಿರೋದೇ ಇಲ್ಲ. ಯಾಕಂದರೆ ನೀವು ಈ ಡಿಸೈನ್ಸನ್ನು ಎಲ್ಲೂ ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಈ ಒಂದು ಶಾಪಲ್ಲಿ ಈ ರೀತಿಯ ಒಂದು ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಡಿಸೈನ್ಸನ್ನು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಪರಿಚಯ ಮಾಡಿಸ್ತಾ ಇದ್ದಾರೆ. ಸೊ ಇದು ಎಷ್ಟು ರೇಟ್ ಎಷ್ಟಾಗುತ್ತೆ ಅಥವಾ ಇದು ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಹೇಳೋದಾದರೆ, ಇದನ್ನು ನೀವೇನಾದರೂ 18 ಕ್ಯಾರೆಟಲ್ಲಿ ಮಾಡಿಸ್ಕೊತೀನಿ ಅಂದರೆ ಒಂದು 26,000ರಿಂದ 27,000 ಕಾಸ್ಟ್ ಆಗುತ್ತೆ. ಓಕೆ, ಒಂದು ಅರೌಂಡ್ ಒಂದು 30,000 ಒಳಗೇ ಆಗುತ್ತೆ. ಸೊ ಅದೇನೇ ನೀವೇನಾದರೂ ಇದನ್ನು 916ಅಲ್ಲಿ ಮಾಡಿಸ್ಕೊತೀರಾ ಅಂತಂದರೆ ಅದು ನಿಮಗೆ ಅರೌಂಡ್ ಒಂದು 35,000 ಕಾಸ್ಟ್ ಆಗುತ್ತೆ. ಸೊ ರೇಟ್ ಯಾಕೆ ಜಾಸ್ತಿ ಅನಿಸಿದೆ ಅಂದರೆ, ಈಗ ಗೋಲ್ಡ್ ರೇಟು ಕೂಡ ಜಾಸ್ತಿ ಆಗಿರೋದ್ರಿಂದ ರೇಟು ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಹಾಗಾಗಿ ಸೊ ಇದು ಕೂಡ ತುಂಬಾ ಬೆಸ್ಟ್ ಆಪ್ಷನ್. ಯಾರಿಗೆಲ್ಲ ಟ್ರೆಂಡಿ ಆಗಿರೋಂತಹ ಇಯರಿಂಗ್ಸು, ಈ ಟ್ರೆಂಡಿ ಆಗಿರೋಂತಹ ಜ್ಯುವೆಲ್ರಿ ಹಾಕ್ಕೊಳ್ಬೇಕು ಅಂತ ಅನಿಸುತ್ತೆ ಅವರಿಗೆ ಇದು ತುಂಬಾ ಚೆನ್ನಾಗಿ ಸೂಟಬಲ್ ಆಗುತ್ತೆ. ಹಾಗೆಯೇ ಇನ್ನು ಬೇರೆ ರೀತಿಯ ಚೈನ್ಸ್ಗಳು ಕೂಡ ಇದ್ದಾವೆ. ಅಂದರೆ ತುಂಬಾ ಡಿಫ್ರೆಂಟ್ ಆ್ಯಂಡ್ ಟ್ರೆಂಡಿ ಲುಕ್ಕನ್ನು ಹೊಂದಿರೋಂಥ ಚೈನ್ಸು ಇದ್ದಾವೆ. ನಿಮಗೇನಾದರೂ ಬೇಕಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಅದರ ವಿಡಿಯೋನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊತೀನಿ. ಯೂಸ್ಫುಲ್ ಆಗಿದ್ರೆ ಏನು ಮಾಡಬೇಕು ಹೇಳಿ, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಹಾಗೆ ನನಗೆ ಕಮೆಂಟ್ ಮಾಡಿ ನನಗೆ ಮೋಟಿವೇಟ್ ಮಾಡಬೇಕು. ಸೊ ದ್ಯಾಟ್ ನಾನು ಇನ್ನೂ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ಆಗುತ್ತೆ. ಹಾಗಾಗಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.